56 ವರ್ಷಗಳಿಂದ ತಾಲೂಕು ಕಚೇರಿ ಅಳಿಬೇಕಾ? ದೌರ್ಭಾಗ್ಯ, ವ್ಯವಸ್ಥೆ ದೌರ್ಭಾಗ್ಯ. ಆ ಚೀನಾ ಕಾಶ್ಮೀರ 1,50,000 ಸ್ಕ್ವೇರ್ ಕಿಲೋಮೀಟರ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಚೀನಾದವರು, ಪಾಕಿಸ್ತಾನದವರು 1,50,000 ಸ್ಕ್ವೇರ್ ಕಿಲೋಮೀಟರ್ ಅಕ್ವೈರ್ ಮಾಡ್ಕೊಂಡವ್ರೆ. ಈ ಭೂಮಿಯೊಂದಿಗೆ ನಂಟು ಸಾವಿರಾರು ವರ್ಷಗಳನ್ನು ನಂದಿ ಇಟ್ಕೊಂಡಿರೋ 1 ಎಕರೆ 2 ಎಕರೆ ಭೂಮಿ ಮಾಡ್ಕೊಂಡ್ರೆ ನಮ್ಗೆ ಹಕ್ಕುಪತ್ರ ಕೊಟ್ರಿ ಅಂದ್ರೆ ನಿಮ್ ಕೈ ಕೊಡಕ್ ಆಗಿಲ್ಲ ಅಂದ್ರೆ ನಿಮ್ಗೇನು ತಲೆ ಏನ್ ಸಗಣಿ ತುಂಬಿಕೊಂಡೈತೆ ಅಲ್ರಿ? ಏನ್ರಿ ಮಾಡೋದು? ಆ ಸಮಿತಿಗಳು ಬಗರ್ಗೋದು ಮಾಡಿ ಅಂತ ಹೇಳಿದ್ರೆ ಮಾಡಕ್ ಅಡ್ಡ ಆಗ್ತಾರೆ. ಒಂದು 5-6 ಸಲ ಜನಸ್ಪಂದನ ಸಭೆಗಳಲ್ಲಿ ಇದು ಮಾಡಿದ್ವಿ. ಸ್ವಾಮಿ ಪುಟ್ಟಸ್ವಾಮಿ ಗೌಡ್ರೆ, ಶಿವಶಂಕರ ರೆಡ್ಡಿ ಅವರೇ, ನಿಮಗೆ ಕಾಲು ಬೀಳ್ತೀವ್ರಿ. ನೀವಿಬ್ರು ಸೇರಿ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ರೆವಿನ್ಯೂ ಖಾತೆ ಮಂತ್ರಿಯಾಗಿ. ಆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೋಗಿ ಭೇಟಿ ಮಾಡಿ ನೀವು ಒಬ್ಬರಾಗ್ರಿ. ನೀವು ಜಗಳ ಆಡ್ಕೊಂಡು ರೈತರಿಗೆ ಯಾಕೆ ಹೊಟ್ಟೆ ಹೊಡಿತೀರ್ರಿ? ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಪುಟ್ಟಸ್ವಾಮಿ ಗೌಡ್ರೆ, ಶಿವಶಂಕರ ರೆಡ್ಡಿ ಅವರೇ. ನಾಳೆನೇ ಹೋಗಿ ನೀವು ಪರಮೇಶ್ವರ್ ಅವ್ರಿಗೆ, ಮುಖ್ಯಮಂತ್ರಿಗಳಿಗೆ ಹೋಗಿ ಬಗರ್ಹುಟ್ಟಿ ಸಮಿತಿ ಮಾಡಿ, ಸಮಿತಿಯಲ್ಲಿ ನೀವು ಇರ್ರಿ, ಅವರು ಇರ್ರಿ, ರೈತರಿಗೆ ಕೊಡ್ರಿ. ನೀವು ಜಗಳ ಮಾಡಿಕೊಂಡು ರೈತರ ಪಾಪ 30 ವರ್ಷದಿಂದ ನಾನು 98ರಲ್ಲಿ ಅರ್ಜಿ ಹಾಕೊಂಡಿದ್ದೀನಿ. ಸಾವಿರಾರು ಜನ ರೈತರು 98ರಲ್ಲಿ ಮಾಡ್ಕೊಂಡವ್ರೆ. 1 ಎಕರೆ 2 ಮಾತ್ರ ನಿಮ್ದೇನ್ರಿ ಜಮೀನು? ಸರ್ಕಾರದ್ದು ರೈತರದ್ರಿ. ನೀವು ಯಾರು ಭೂಮಿ ಗೇಣಿ ಉತ್ತಿ ಮಾಡೋದಿಲ್ಲ ರೀ. ನೀವೆಲ್ಲ ಕಾರಣ ಓಡ್ಕೊಂಡಿರ್ತೀರಿ. ಭೂಮಿಯೊಂದಿಗೆ ಸಂಬಂಧ ರೈತರಿಗೆ ಸ್ವಾಧೀನ ಕೊಡ್ರಿ, ರೈತರಿಗೆ ಕೊಡ್ರಿ. ರೈತರದ್ದು ಯಾಕ್ರಿ ನೀವು ಇಷ್ಟು ಕೊಡ್ತೀರಿ? ಮುಖ್ಯಮಂತ್ರಿ ಶಿವಕುಮಾರ್ ಅವರೇ, ಡಾಕ್ಟರ್ ಪರಮೇಶ್ವರ್ ಅವರೇ, ಇಲ್ಲಿ ಇರ್ತಕ್ಕಂಥ ಪುಟ್ಟಸ್ವಾಮಿ ಗೌಡ್ರೆ, ಶಿವಶಂಕರ ರೆಡ್ಡಿ ಅವರಿಗೆ ದಯಮಾಡಿ ನೀವು ನಾಳೆನೇ ನಾಡಿದ್ದು ಹೋಗಿ ಸಂಬಂಧಪಟ್ಟ ಕಂದಾಯ ಮಂತ್ರಿಗಳನ್ನ ಭೇಟಿ ಮಾಡಿ ತುರ್ತಾಗಿ ಸಭೆ ಮಾಡಿ ರೈತರಿಗೆ ಕೊಡ್ರಿ. ನಾವೇ 100 ಎಕರೆ ಕೇಳ್ತಾ ಇಲ್ಲ. 1 ಎಕರೆ 2 ಎಕರೆ ಮುಖ್ಯ ಬಿತ್ತು ನಮ್ಮ ತಾತನ ಕಾಲದಿಂದ ಉಳುಮೆ ಮಾಡ್ಕೊಂಡವ್ರಿಗೆ ಆ ಸ್ವಾಧೀನ ಅನುಭವ ಬಿಟ್ಟು ದರಖಾಸ್ತು ಮಾಡ್ಕೊಡಿ ಅಂದ್ರೆ ನಿಮ್ಗೆ ಏನ್ರಿ ಜಾಡ್ಯ? ಹೊಟ್ಟೆ ಉರಿದೋಗ್ತದೆ. 30 ವರ್ಷದಿಂದ ಹೊಳಿತಾ ಇದ್ದಾವೆ ದಾಖಲೆ. ನಮ್ಮಪ್ಪ ಅವ್ರು ನನ್ನ ತಾತರ ಕೊಟ್ಟಿದ್ರೆ ದಾಖಲೆ ಲಭ್ಯ ಇಲ್ಲ ಅಂತೇಳಿ ಕೊಡ್ತಾರೆ. ಏನ್ ದಾಖಲೆ ಲಭ್ಯ ರೀ? ಇರ್ತಕ್ಕಂಥ ಬಂದು ಸ್ವಾಧೀನ ಅನುಭವ ಯಾರು ಸ್ವಾಧೀನ ಮಾಡ್ಕೊಡ್ರಿ. ಜಿಲ್ಲಾಧಿಕಾರಿಗಳು ಪ್ರಭು ಅವರು ಬಂದಿದ್ದಾರೆ, ಒಳ್ಳೆ ಅಧಿಕಾರಿಗಳು. ಅವರು ಬರಲಿ, ಇಲ್ಲಿ ತಹಶೀಲ್ದಾರ್ ಬರಲಿ, ಎಲ್ಲ ಸಮಿತಿ ಮಾಡಿ ಇಮಿಡಿಯೇಟ್ ಆಗಿ ಹಾಕಿರಿ. ಆ ಭೂಮಿ ಯಾವ ಸುಭದ್ರ ಅಂದ್ರೆ ರೈತನ ಜೊತೆನೇ ಸುಭದ್ರವಾಗಿರೋದು. ಆ ರೈತನ ಹೆಸರಲ್ಲಿದ್ರೆ ಸಸ್ಯ ಶ್ಯಾಮಲ ಆಗ್ತದೆ. ಅವನು ಬೆಳೆದ ಹಣ್ಣು ಹಂಪಲು ತರಕಾರಿ ಮತ್ತೆ ನಿಮ್ಗೆ ನಿಮ್ಮ ಮನೆ ಬಾಗಿಲು ಬರ್ತದೆ. ಕೊಡ್ರಿ. ನಾಳೆ ನೀವು ರಾಜಕಾರಣ ಬಿಟ್ಟು, ನಿಮ್ಮ ರಾಜಕಾರಣ ಎಲ್ಲ ನಮ್ಮ ಶ್ರೇಯಸ್ಗೋಸ್ಕರ ರೈತರ ಉಳಿವಾಗಿ ನೀವು ಇರೋದ್ರ ಅಲ್ಲಿ MLAಗಳು ಆಗಿರೋದು. ಯಾಕೆ ನಿಮ್ಮ ದ್ವೇಷದಿಂದ ರೈತರು ಹೊಟ್ಟೆ ಹೊಡಿತೀರಿ? ನಾನು ಅತ್ಯಂತ ವಿನಯದಿಂದ ನಮ್ಮ ಪುಟ್ಟಸ್ವಾಮಿ ಗೌಡ್ರಿಗೆ, ಶಿವಶಂಕರ ಅವರಿಗೆ ವಿನಂತಿ ಮಾಡ್ಕೊಳ್ಳೋದು, ದಯಮಾಡಿ ಇಬ್ರು ಒಂದಾಗಿ ರೈತರು ಉಳಿಸ್ಕೊಡಿ. ನೀವು ನಿಜವಾಗ್ಲೂ ನೀವು ರೈತರ ಪರ ಆಗಿದ್ರೆ, ಜನಪರ ಆಗಿದ್ರೆ ಇಬ್ರು ಒಂದಾಗಿ ಈ ವಾರದಲ್ಲೇ ಹೋಗಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಭೇಟಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವೊಲಿಸಿ ಒಂದು ಎಲ್ಲ ಕೂಡ ಮಾಡಿ ಬನ್ನಿ ಒಳಗಡೆ ರೈತರ ಒಳಗಡೆ ಬಂದು ಯಾರ್ಯಾರು ಸ್ವಾಧೀನ ಮಾಡ್ಕೊಡ್ರಿ. ಅಲ್ಲಿ ಭೂಮಿ ಅಲ್ಲೇ ಇರ್ತಾನೆ, ರೈತ ಅಲ್ಲೇ ಹೇಳ್ತಾನೆ. ರಾತ್ರಿ ಆಗ್ಲೂ ರೈತರ ಭೂಮಿ ಸಂಬಂಧ ಇಟ್ಕೊಂಡಿರ್ತಾನೆ. ಆ ಸಂಬಂಧವನ್ನು ಕಳಿಬೇಡ್ರಿ. ಈಗೆಲ್ಲ ಕೂಡ ರೈತರು ಆತ್ಮಹತ್ಯೆ ಮಾಡಿಕೊಂಡು ಲಕ್ಷಾಂತರ ಜನ ಆತ್ಮಹತ್ಯೆ ಮಾಡ್ಕೊಂಡು ವ್ಯವಸಾಯ ಲಾಭದಾಯಕ ಅಂತೇಳಿ ಎಲ್ಲ ಬಿಟ್ಟು ಹೋಗ್ತಾ ಇದಾರೆ. ಜಮೀನು ಪಾಳು ಬಿಡ್ತಾ ಇದ್ದಾರೆ. ಕೊಡ್ರಿ. ಯಾರು 1 ಎಕರೆ ಏನೋ ತರಕಾರಿನೋ ಹಣ್ಣು ಹಂಪಲು ಬೆಳ್ಕೊಂಡು ಅವನು ಸಸ್ಯ ಶ್ಯಾಮಲ ಮಾಡ್ತಾನೆ ದೇಶನ. ನೀವಾಗ್ಲೂ ಕಳಕಳಿ ವಿನಂತಿ, ನೀವೇನಾದರೂ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಪ್ರಭು ಅವರೇ, ನಮ್ಮ ಪುಟ್ಟಸ್ವಾಮಿ ಗೌಡ್ರೆ, ಶಿವಶಂಕರ ರೆಡ್ಡಿ ಅವರೇ, ನಿಜವಾಗ್ಲೂ ನೀವು ಮಾಡ್ತಾ ಇದ್ರೆ ಈ ದೇಶಕ್ಕೆ ರೈತನಿಗೆ ಬಂದಂಥ ದ್ರೋಹ. ಇದು ಮಾಡ್ತಾ ಇದ್ರೆ ನಿಜವಾಗ್ಲೂ ಇದು ನಾವೆಲ್ಲ ಸೇರಿ ಇದು ಮಾಡ್ತಾ ಇದ್ರೆ ನಾವು ಹೈಕೋರ್ಟಲ್ಲಿ ಅಪೀಲ್ ಮಾಡೋಣ ಸ್ನೇಹಿತರೆ. ನಾವು ಹೈಕೋರ್ಟಲ್ಲಿ ಅಪೀಲ್ ಮಾಡಿದ್ರೆ ಖಂಡಿತ ಹೈಕೋರ್ಟ್ ನಮ್ಮ ಹೊಡೀರಿ. ನೀವೆಲ್ಲ ಹೊಡೀರು. ಭೂಮಿಯ ಮಾಲೀಕ ರೈತ. ನಮ್ಮ ಭೂಮಿ ನಮ್ಮ ಹಕ್ಕು. ನಿಜವಾಗ್ಲೂ ನಾವೆಲ್ಲ ಕೂಡ ಒಂದಾಗೋಣ. 1 ತಿಂಗಳು 2 ತಿಂಗಳು ಕಾಲಾವಕಾಶ ಕೊಡೋಣ. ಇವರು ಇದ್ರ ಜೊತೆಗೆ ನಮ್ಮ ಪುಟ್ಟಸ್ವಾಮಿ ಗೌಡ್ರು ವಿನಂತಿ ಮಾಡ್ಕೊಳ್ಳೋ, ಅವರು ಜನಪರವರು ಇದ್ದಾರೆ, ಶಿಕ್ಷಕರು ಇದ್ದಾರೆ, ಕೃಷಿಯಿಂದ ಬಂದಿರೋರು. ನಿಜವಾಗ್ಲೂ ರೈತರ ಗೋಳು ಕೇಳ್ರಿ. ಯಾಕೆ ನಾವೆಲ್ಲ ಕೆಲಸ ಮಾಡೋದು ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ನೋಡಿ. ಈ ಸಂದರ್ಭದಲ್ಲಿ ನಮ್ಮ ಆದಿಮೂರ್ತಿರವರಿಗೆ ನಾನು ಸಾಲವರಿಗೆ ನಿಜವಾಗ್ಲೂ ಕೈ ಮುಗಿತೀನಿ. ನಾನು ಎಷ್ಟೋ ವರ್ಷದಿಂದ ಅನ್ಕೊಳ್ತಾ ಇದ್ದೆ ಇದು ಸಭೆ ಮಾಡೋಣ ಅಂತ. ನಿಜವಾಗ್ಲೂ ಸರ್ ಅಂತ ನಮ್ಮ ರೈತರ ಪರವಾಗಿ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ನಿಮ್ಮಂತೂ ತುಂಬ ಖುಷಿ ಆಗ್ತದೆ ನೋಡಿ. ಈ ಸಭೆ ನೋಡಿ ಸ್ನೇಹಿತರೆ, ಖಂಡಿತ ನಮ್ಗೆ ಯಶಸ್ಸು ಸಿಗ್ತದೆ. ಭೂಮಿಯ ಮಾಲೀಕ ರೈತ. ನಾವು ಮಾಡ್ಕೊಳ್ಳೋಣ. ಯಾರು
ಕೇವಲ 6 ತಿಂಗಳಲ್ಲಿ ಪಾನಿ ಬರ್ತೈತೆ, ಆಮೇಲೆ ಕತೆ ಚರ್ಚೆ ಮಾಡೋಣ. ಇಷ್ಟು ಇವಾಗಲೂ ಇದು ಹೇಳಕ್ ಬಂದ್ರೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತದೆ. ಸ್ಟಾರ್ಟ್ ಮಾಡಿ 100 ಎಕರೆ ಯಾರ್ಯಾರು